ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಟಕ ರಾಶಿಯವರ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟಕ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂತಹ ಆಗು ಹೋಗುಗಳು, ಅವ್ರಿಗಿರ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವಿಟಿಗಳಾಗ್ಬೋದು, ಅದಕ್ಕೆ ಯಾವ ರೀತಿ ಪರಿಹಾರಗಳು ಮಾಡಬೇಕು, ಯಾವ ರೀತಿ ಪರಿಹಾರ ಮಾಡಿದ್ರೆ ಇವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇವ್ರು ಇರ್ಲಿಕ್ಕೆ ಸಾಧ್ಯ, ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡೋಣ ಬನ್ನಿ. ಮೊದಲನೇದಾಗಿ ಕಟಕ ರಾಶಿಯವರ ಒಂದು ಮುಖಲಕ್ಷಣ ಅಥವಾ ಇವರ ಜಾತಕದಲ್ಲಿ ಇರ್ತಕ್ಕಂಥ ಮೂಲ ವ್ಯವಸ್ಥೆ ಏನಪ್ಪ ಅಂತಂದರೆ ಪಾಸಿಟಿವಿಟಿ ಅಂತ ಹೇಳಿ ಬಯಸ್ತೇನೆ. ಪಾಸಿಟಿವಿಟಿ ಯಾವ ಥರ ಅಂತಂದರೆ ಇವ್ರು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ, ಎಲ್ಲೇ ಹೋದರೂ ಕೂಡ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಸುತ್ತಮುತ್ತ ಯಾರೇ ಏನೇ ವಿಚಾರ ಹೇಳಿದ್ರು ಕೂಡ, ನೆಗೆಟಿವ್ ಹೇಳಿದ್ರು ಕೂಡ ಅದನ್ನು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ತೊಗೊಂಡು ಅವ್ರಿಗೂ ಕೂಡ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬಯಸುವಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಇವರಿಂದ ಮತ್ತೊಬ್ಬರಿಗೆ ಆಗಲಿಕ್ಕಿರಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ವಿಚಾರ ನೋಡಬೇಕು ಅಂದರೆ ಇವರು ಮಾಡ್ತಕ್ಕಂಥ ಓನ್ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಾಗ್ಬೋದು, ಇನ್ನೊಬ್ಬರ ಹತ್ರ ಕೆಲಸ ಮಾಡೋರಾಗ್ಬೋದು, ಅಥವಾ ಬೇರೆ ಎಲ್ಲಾದರೂ ಒಂದು ವ್ಯವಹಾರ ಮಾಡಬೇಕು, ನನ್ನ ಪ್ರಾವಿಷನ್ ಇಡಬೇಕು, ಅಥವಾ ಸಣ್ಣ ಪುಟ್ಟ ಲೇವಾದೇವಿ ವ್ಯವಹಾರ ಮಾಡೋದು, ಇಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತಂದರೆ ಈ ತಿಂಗಳು ಹೇಳ್ತಕ್ಕಂತಹ ದೊಡ್ಡ ಮಟ್ಟದ ಲಾಸ್ ಅಂತಕ್ಕಂಥದ್ದು ಸಮಸ್ಯೆ ಇರೋದಿಲ್ಲ. ಒಂದು ತಕ್ಕ ಮಟ್ಟಿಗೆ ಒಂದು ಲಾಭದಾಯಕ ವಿಚಾರವನ್ನು ಕಾಣ್ತೀರಾ. ಅತಿಯಾದ ಲಾಭವೂ ಅಲ್ಲ, ಅತಿಯಾದ ನಷ್ಟವೂ ಅಲ್ಲ ಅಂತ ಹೇಳಿ ಬಯಸ್ತಾರೆ. ನಂತರ ನಿಮ್ಮ ಒಂದು ಬುದ್ಧಿವಂತಿಕೆ, ಚಾಣಾಕ್ಷತನದಿಂದ ಈ ತಿಂಗಳಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು, ಸವಾಲುಗಳನ್ನ ಎದುರಿಸ್ತೀರಾ. ಅದರಿಂದ ಆದಷ್ಟು ಈಸಿಯಾಗಿ ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಆಗ್ತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ಮೂಲ ಬದಲಾವಣೆಗಳಿಂದ ನಿಮ್ಮ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುವಂಥ ಸಂಭವ ಇದೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಫೋಕಸ್ ಇರಲಿ. ಮತ್ತು ಸುತ್ತಮುತ್ತ ಇರೋಂಥ ವ್ಯಕ್ತಿಗಳಿಗೆ ಆದಷ್ಟು ಪಾಸಿಟಿವ್ ವಿಚಾರವನ್ನು ಹೇಳ್ತಾ ಬರ್ತಿರ್ತೀರ, ಆದರೆ ಅವರಿಂದ ಬರ್ತಕ್ಕಂಥ ನೆಗೆಟಿವ್ನ ತೊಗೊಳಕ್ಕೆ ಹೋಗ್ಬಿಡಿ ಅಂತ ಹೇಳಿಕ್ಕೆ ಬಯಸ್ತೇನೆ. ನಂತರ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ತುಂಬ ಸಮಸ್ಯೆಗಳು ಬರಲಿಕ್ಕೆ ವಿಚಾರ ಆಗುತ್ತೆ. ಆ ಸಮಸ್ಯೆಗಳೇನಪ್ಪ ಅಂತಂದರೆ ಹಣಕಾಸಿನ ಸಮಸ್ಯೆ ಆಗುತ್ತೆ, ನಿಮ್ಮ ಒಂದು ಹತ್ರ ಕೆಲಸ ಮಾಡೋ ಲೇಬರ್ಗಳಿಂದ ಸಮಸ್ಯೆ ಆಗುತ್ತೆ, ಮತ್ತು ನೀವು ಅದು ಬೇರೆಯವ್ರ ಜೊತೆ ಕೆಲಸ ಮಾಡ್ತೀರಿ, ಅವರಿಂದ ನಿಮಗೆ ಒತ್ತಡ ಬರೋದಾಗ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ಫಾಸ್ಟ್ ಮಾಡಬೇಕು, ಹಾಗೆ ಹೀಗೆ ಅಂತ ಒಂದು ವಿಚಾರಗಳು ಆದಷ್ಟು ನಿಮ್ಮ ಮೇಲೆ ಒಂದು ಪ್ರೆಷರ್ ಬೀಳೋದಂಥದ್ದಾಗ್ಬೋದು ಈ ತಿಂಗಳು ಆಗ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಕೆಲಸವನ್ನು ಮಾಡಿ, ಯಾವುದೇ ಸಮಸ್ಯೆಗಳಾಗೋದಿಲ್ಲ. ನಂತರ ಆರ್ಥಿಕ ವಿಚಾರದ ನೋಡಬೇಕು ಅಂತಂದರೆ ಆರ್ಥಿಕ ವಿಚಾರದಲ್ಲಿ ನಿಮ್ಮ ಸಂಪೂರ್ಣ ಸಮಸ್ಯೆಗಳಿಗೆ ಮೂಲ ಪರಿಹಾರ ತಿಂಗಳು ಅಂತ ಇದನ್ನು ಹೇಳ್ಬೋದು. ಯಾವ ಥರ ಅಂದರೆ ನೀವು ಕೊಟ್ಟಂಥ ಹಳೆ ಸಾಲಗಳಾಗ್ಬೋದು, ಇನ್ವೆಸ್ಟ್ ಮಾಡೋಂಥ ಒಂದು ವಿಚಾರಗಳಾಗ್ಬೋದು, ಈ ತಿಂಗಳಲ್ಲಿ ಒಳ್ಳೆಯ ಲಾಭವನ್ನು ಕಾಣ್ತೀರಾ. ಮತ್ತು ನಿಮ್ಮ ತಾತ, ತಂದೆ ಅಥವಾ ನಿಮ್ಮ ತಾಯಿಯಿಂದ ಯಾವುದಾದ್ರು ಕೋರ್ಟ್ ವ್ಯಾಜ್ಯ, ಕೋರ್ಟಲ್ಲಿ ಇರ್ತಕ್ಕಂಥ ನಿಮ್ಮ ಆಸ್ತಿ ವಿಚಾರ ಯಾವುದಾದ್ರು ಇದ್ದರೆ ಈ ತಿಂಗಳಲ್ಲಿ ಅದು ನಿಮ್ಮ ಕಡೆಗೆ ಆ ಒಂದು ಕೋರ್ಟ್ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರ. ಪ್ರೀತಿ ಮತ್ತು ಕುಟುಂಬದ ವಿಚಾರ ಏನಂತಂದರೆ ಪ್ರೀತಿಯಿಂದ ನಿಮ್ಮ ಕುಟುಂಬದ ಸಂಪೂರ್ಣ ವ್ಯಕ್ತಿಗಳ ಒಂದು ಮನಸ್ಸನ್ನು ಈ ತಿಂಗಳು ನೀವು ಗೆಲ್ತೀರಾ. ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಕುಟುಂಬದ ಒಂದು ಆದ್ಯತೆ, ಕುಟುಂಬದ ವಿಚಾರ ಮತ್ತು ಕುಟುಂಬಕ್ಕೆ ಬೇಕಾದಂಥ ವ್ಯವಸ್ಥೆಗಳೇ ನೀವು ಈ ತಿಂಗಳು ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮತ್ತು ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಮತ್ತು ಹೊಸ ವ್ಯಕ್ತಿಗಳ ಪರಿಚಯ ಆಗಲಿಕ್ಕಿದೆ. ಹೊಸ ಸಂಬಂಧವನ್ನು ಬೆಳೆಸಲಿಕ್ಕೆ ಈ ತಿಂಗಳು ನೀವು ಮುಂದೆ ಆಗ್ತೀರಾ ಅಂತ ವ್ಯವಸ್ಥೆ ಕಾಣ್ತಾ ಇದೆ. ನಂತರ ಆರೋಗ್ಯದ ವಿಚಾರ ಏನಪ್ಪ ಅಂತಂದರೆ ಸಂಪೂರ್ಣವಾದ ಸಮಸ್ಯೆಗಳು ಇಲ್ಲ ಅಂತಂದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಮಿತವಾದಂತಹ ಒಂದು ವ್ಯಾಯಾಮ ಆಗ್ಬೋದು, ಯೋಗಾಸನಗಳಾಗ್ಬೋದು, ಇದನ್ನು ಮಾಡಿಕೊಂಡು ಪ್ರತಿನಿತ್ಯ ವಾಕಿಂಗನ್ನು, ವಯಸ್ಸಾದ ವ್ಯಕ್ತಿಗಳು ಮನೇಲಿದ್ದರೆ ಅವ್ರನ್ನ ವಾಕಿಂಗ್ ಮಾಡಿಸೋದಾಗ್ಬೋದು, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒಟ್ಟಾರೆಯಾಗಿ ಇವರಿಗೆ ಪರಿಹಾರ ಮಾರ್ಗಗಳು ತಿಳಿಸ್ಬೇಕಂತಂದರೆ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಈ ಸಮಸ್ಯೆಗಳು, ಈ ಒಂದು ನೆಗೆಟಿವಿಟಿ ಎಲ್ಲ ಹೇಗಪ್ಪ ದೂರ ಮಾಡ್ಕೊಳ್ಳೋದು ಅಂತ ಇವರಿಗೆ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ ಪ್ರತಿ ಮಂಗಳವಾರ, ಈ ಒಂದು ತಿಂಗಳು ಪೂರ್ತಿ ಪ್ರತಿ ಮಂಗಳವಾರ ಏನು ಬರುತ್ತೆ ಆ ಮಂಗಳವಾರ ಕುಲದೇವರಿಗೆ, ಹೆಣ್ಣು ದೇವರಿಗೆ ಅಂತ ಹೇಳ್ತೀವಿ, ಹೆಣ್ಣು ದೇವರು ಅಂತ ಇರ್ತಾರೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ. ಆ ಒಂದು ಕುಲದೇವತೆಗೆ ಏನು ಮಾಡ್ತೀರಾ, ಮಡ್ಲಕ್ಕಿಯನ್ನು ಅಥವಾ ತುಪ್ಪದ ದೀಪವನ್ನು ಪ್ರತಿನಿತ್ಯ ದೇವಸ್ಥಾನ ಹತ್ತಿರ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಮಾಡಿ, ಅಥವಾ ದೇವಸ್ಥಾನ ಇಲ್ಲೇ ಒಳ್ಳೆ ಹತ್ತಿರದಲ್ಲಿ ತುಂಬ ದೂರ ಇದೆ ಅನ್ನೋದರೆ ದೇವ್ರ ಫೋಟೋ ನಿಮ್ಮಲ್ಲಿ ಕಡಕಂಠವಾಗಿದ್ದೇ ಇರುತ್ತೆ. ಆ ದೇವ್ರ ಫೋಟೋ ಮುಂದೆ ಏನು ಮಾಡ್ತೀರಾ, ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಮುಂದೆ ಏನು ಮಾಡ್ತೀರಾ ಅಂತಂದರೆ ತುಪ್ಪದ ದೀಪವನ್ನು ಹಚ್ಚಿ ಮಡಲಕ್ಕಿನ ಅಲ್ಲೇ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ಆಗ್ಬೋದು, ಎಲ್ಲ ಸಮಸ್ಯೆಗಳಾಗ್ಬೋದು, ಅಥವಾ ಪಾಸಿಟಿವ್ ವಿಚಾರ ಇಲ್ಲದೇ ಇದ್ರೂ ಕೂಡ ಅದು ಪಾಸಿಟಿವ್ ಕನ್ವರ್ಟ್ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಕಟಕ ರಾಶಿಯವರ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾ ಇರಿ. ಧನ್ಯವಾದ.